ಮಂಗಳ ಗೌರಿ ವ್ರತ ಆಚರಿಸುವ ವಿಧಾನ, ಪ್ರಯೋಜನ, ಮಂತ್ರ ಮತ್ತು ಮಹತ್ವ ಹೀಗಿದೆ. ಭಗವಾನ್ ಪರಮೇಶ್ವರ ಮತ್ತು ಮಾತೆ ಪಾರ್ವತಿಯ ಆರಾಧನೆಗೆ ಎಲ್ಲಾ ದಿನಗಳು ಮತ್ತು ಮಾಸಗಳು ಮುಖ್ಯವಾಗಿದ್ದರೂ, ಶ್ರಾವಣ ಮಾಸಕ್ಕೆ ವಿಶೇಷ ಮಹತ್ವವಿದೆ. ಶ್ರಾವಣ ಮಾಸವು ಸಂಪೂರ್ಣವಾಗಿ ಶಿವನ ಭಕ್ತಿಗೆ ಮೀಸಲಾಗಿದೆ. ಶ್ರಾವಣ ಮಾಸದಲ್ಲಿ ಬರುವ ಮಂಗಳವಾರಕ್ಕೆ ವಿಶೇಷ ಮಹತ್ವವಿದೆ. ನಂಬಿಕೆಗಳ ಪ್ರಕಾರ, ಮಂಗಳ ಗೌರಿ ವ್ರತವನ್ನು ಶ್ರಾವಣ ಪ್ರತಿ ಮಂಗಳವಾರ ಆಚರಿಸಲಾಗುತ್ತದೆ. ಪಾರ್ವತಿಯು ಶಿವನನ್ನು ಪಡೆಯಲು ಅನೇಕ ಉಪವಾಸಗಳನ್ನು ಮಾಡುತ್ತಾಳೆ ಎಂದು ಹೇಳಲಾಗುತ್ತದೆ. ಅದರಲ್ಲಿ ಮಂಗಳಗೌರಿ ವ್ರತವೂ ಒಂದು. ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯವನ್ನು ಬಯಸಿ ಈ ಉಪವಾಸವನ್ನು ಆಚರಿಸುತ್ತಾರೆ. ಮಂಗಳ ಗೌರಿ ವ್ರತ ಎಂದರೇನು? ಮಂಗಳ ಗೌರಿ ವ್ರತವನ್ನು ಪಾರ್ವತಿ ದೇವಿಯ ಆರಾಧನೆಗೆ ಸಮರ್ಪಿಸಲಾಗಿದೆ. ಮಗುವನ್ನು ಪಡೆಯುವ ಆಸೆಯಿಂದಲೂ ಯಾರಾದರೂ ಈ ಉಪವಾಸವನ್ನು ಆಚರಿಸಿದರೆ, ಅವರ ಆಸೆ ಶೀಘ್ರದಲ್ಲೇ ಈಡೇರುತ್ತದೆ. ಈ ವ್ರತವನ್ನು ಆಚರಿಸುವುದರಿಂದ ವಿವಾಹಿತ ಮಹಿಳೆಯರು ಶಾಶ್ವತ ಅದೃಷ್ಟವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಹಾಗೆಯೇ ಯಾರಿಗಾದರೂ ವೈವಾಹಿಕ ಜೀವನದಲ್ಲಿ ತೊಂದರೆಯಾದರೆ ಅವರಿಗೂ ಈ ವ್ರತವು ತುಂಬಾ ಶುಭಕರವಾಗಿದೆ. ಮತ್ತೊಂದೆಡೆ, ಅವಿವಾಹಿತ ಹುಡುಗಿಯರು ಈ ಉಪವಾಸವನ್ನು ಆಚರಿಸಿದರೆ, ಅವರ ಅತ್ಯುತ್ತಮ ಪತಿಯನ್ನು ಪಡೆಯುವ ಬಯಕೆ ಶೀಘ್ರದಲ್ಲೇ ಈಡೇರುತ್ತದೆ. ಮಂಗಳ ಗೌರಿ ವ್ರತ ವಿಧಾನ. ಶ್ರಾವಣ ಮಂಗಳವಾರದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಉಪವಾಸದ ಪ್ರತಿಜ್ಞೆ ಮಾಡಬೇಕು. ಇದರ ನಂತರ ನಿಮ್ಮ ಮನೆಯ ದೇವರ ಕೋಣೆಯನ್ನು ಸರಿಯಾಗಿ ಸ್ವಚ್ಛಗೊಳಿಸಿ ಮತ್ತು ಪಾರ್ವತಿ ದೇವಿ ಮತ್ತು ಶಿವನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ. ಇದರ ನಂತರ, ಪಾರ್ವತಿ ದೇವಿಗೆ ಕೆಂಪು ಬಣ್ಣದ ಬಟ್ಟೆಗಳನ್ನು ಅರ್ಪಿಸಿ. ನಂತರ ಹಿಟ್ಟಿನಿಂದ ದೀಪವನ್ನು ಮಾಡಿ ಮತ್ತು ಆ ದೀಪವನ್ನು ಬೆಳಗಿಸಿ. ಪೂಜಾ ವಿಧಿವಿಧಾನಗಳೊಂದಿಗೆ ಶಿವ, ಪಾರ್ವತಿಯನ್ನು ಪೂಜಿಸಬೇಕು. ಈ ಉಪವಾಸದ ಸಮಯದಲ್ಲಿ ಎಲ್ಲಾ ಪೂಜಾ ಸಾಮಗ್ರಿಗಳನ್ನು ಇರಿಸಿ. ವೀಳ್ಯದೆಲೆ, ಲವಂಗ, ಏಲಕ್ಕಿ, ಹಣ್ಣು, ತಾಂಬೂಲ, ಲಡ್ಡು, ಸುಮಂಗಲಿಯರು ಬಳಸುವ ವಸ್ತು ಮತ್ತು ಬಳೆಗಳಂತಹ 16 ವಿಧದ ಎಲ್ಲಾ ಪೂಜಾ ಸಾಮಗ್ರಿಗಳು. ಇದಲ್ಲದೆ 5 ಬಗೆಯ ಒಣ ಹಣ್ಣುಗಳು ಮತ್ತು 7 ಬಗೆಯ ಧಾನ್ಯಗಳನ್ನು ಇಡಬೇಕು. ಇದಾದ ನಂತರ ಮಂಗಳ ಗೌರಿ ವ್ರತ ಕಥೆಯನ್ನು ಕೇಳಿ. ಪೂಜೆಯ ನಂತರ, ಕುಟುಂಬದ ಸದಸ್ಯರಿಗೆ ಪ್ರಸಾದವನ್ನು ನೀಡಿ ಮತ್ತು ಅಗತ್ಯವಿರುವವರಿಗೆ ಹಣ ಮತ್ತು ಧಾನ್ಯಗಳನ್ನು ದಾನ ಮಾಡಿ. ಮಂಗಳ ಗೌರಿ ವ್ರತ ಮಂತ್ರ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇದಲ್ಲದೆ, ನೀವು ಓಂ ಉಮಾಮಹೇಶ್ವರಾಯ ನಮಃ ಎಂಬ ಮಂತ್ರವನ್ನು ಸಹ ಪಠಿಸಬಹುದು. ಪೂಜೆಯಲ್ಲಿ ಇವುಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ನೀವು ಮಂಗಳಗೌರಿಯನ್ನು ಸತತ 5 ವರ್ಷಗಳ ಕಾಲ ಪೂಜಿಸಿದ, ವ್ರತವನ್ನು ಆಚರಿಸಿದ ನಂತರ 5ನೇ ವರ್ಷದಲ್ಲಿ, ಶ್ರಾವಣ ಮಾಸದ ಕೊನೆಯ ಮಂಗಳವಾರದಂದು, ನೀವು ಉದ್ಯಾಪನವನ್ನು ಮಾಡಬಹುದು. ಉದ್ಯಾಪನ ಇಲ್ಲದೆ ಈ ವ್ರತವು ಪೂರ್ಣವಾಗುವುದಿಲ್ಲ. ಮಂಗಳ ಗೌರಿ ವ್ರತದ ಸಮಯದಲ್ಲಿ, ಮಹಿಳೆಯರು ತಾಯಿಗೆ ಸುಮಂಗಲಿಯರು ಬಳಸುವ ವಸ್ತುಗಳನ್ನು, ಹಿಟ್ಟು, ಲಡ್ಡುಗಳು, ಹಣ್ಣುಗಳು, ತಾಂಬೂಲ, ವೀಳ್ಯದೆಲೆ, ಲವಂಗ, ಏಲಕ್ಕಿ ಮತ್ತು ಸಿಹಿತಿಂಡಿಗಳನ್ನು ಅರ್ಪಿಸುತ್ತಲೇ ಇರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಮಂಗಳ ಗೌರಿ ವ್ರತವನ್ನು ಏಕೆ ಮಾಡುತ್ತಾರೆ? ಮಂಗಳ ಗೌರಿ ವ್ರತದಂದು, ವಿವಾಹಿತ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯ ಮತ್ತು ಮಕ್ಕಳ ಸಂತೋಷ ಮತ್ತು ಶಾಂತಿಗಾಗಿ ಪಾರ್ವತಿ ದೇವಿಯನ್ನು ಪೂಜಿಸುತ್ತಾರೆ. ಉತ್ತಮ ಜೀವನ ಸಂಗಾತಿಯನ್ನು ಪಡೆಯಲು, ಅವಿವಾಹಿತ ಹುಡುಗಿಯರು ಸಹ ಈ ದಿನ ಉಪವಾಸವನ್ನು ಆಚರಿಸುತ್ತಾರೆ. ಈ ಉಪವಾಸದ ಪ್ರಭಾವದಿಂದ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ. ಈ ಉಪವಾಸವು ಎಲ್ಲಾ ಆಸೆಗಳನ್ನು ಪೂರೈಸಲು ಬಹಳ ಪ್ರಯೋಜನಕಾರಿ ಎನ್ನುವ ನಂಬಿಕೆಯಿದೆ. ಇದರೊಂದಿಗೆ ಈ ದಿನದಂದು ಮಂಗಳಕರವಾದ ಯೋಗದಲ್ಲಿ ಪಾರ್ವತಿ ದೇವಿಯನ್ನು ಪೂಜಿಸುವುದರಿಂದ ಪ್ರತಿಯೊಂದು ಕಾರ್ಯವೂ ನೆರವೇರುತ್ತದೆ. ಮಂಗಳ ಗೌರಿ ವ್ರತ ಪರಿಹಾರ. ಅವಿವಾಹಿತ ಹುಡುಗಿಯರು ಈ ದಿನ ಓಂ ಗೌರಿ ಶಂಕರಾಯ ನಮಃ ಎಂದು ಮಂತ್ರವನ್ನು ಜಪಿಸಬೇಕು. ಹಾಗೆಯೇ ಉಪವಾಸವನ್ನು ಮಾಡಬೇಕು ಮತ್ತು ಸುಂದರಕಾಂಡವನ್ನು ಪಠಿಸಿ. ಈ ರೀತಿ ಮಾಡುವುದರಿಂದ ಮದುವೆಯ ಅಡೆತಡೆಗಳು ನಿವಾರಣೆಯಾಗುತ್ತದೆ ಮತ್ತು ಶುಭ ಫಲಗಳು ದೊರೆಯುತ್ತದೆ ಎನ್ನುವ ನಂಬಿಕೆಯಿದೆ. ಮದುವೆಗೆ ಅಡ್ಡಿ ಉಂಟಾದರೆ ಈ ದಿನ ಖಾಲಿ ಮಣ್ಣಿನ ಮಡಕೆಯನ್ನು ನದಿಯಲ್ಲಿ ತೇಲಿಬಿಡಿ.
ಇದು ಶೀಘ್ರದಲ್ಲೇ ವಿವಾಹ ಪೂರ್ಣಗೊಳ್ಳಲು ಸಹಕರಿಸುತ್ತದೆ. ನಕ್ಷತ್ರ ಚಿಹ್ನೆ ಮಂಗಳ ಗೌರಿ ವ್ರತವನ್ನು ಆಚರಿಸುವುದರ ಪ್ರಯೋಜನ. ನಕ್ಷತ್ರ ಚಿಹ್ನೆ ಭವಿಷ್ಯ ಪುರಾಣದ ಪ್ರಕಾರ ಈ ವ್ರತವನ್ನು ಆಚರಿಸುವ ಮೂಲಕ ವಿವಾಹಿತ ಮಹಿಳೆಯರು ಶಾಶ್ವತ ಅದೃಷ್ಟವನ್ನು ಪಡೆಯುತ್ತಾರೆ. ಆದುದರಿಂದ ಈ ದಿನ ಮಾತೆ ಮಂಗಳಗೌರಿಯನ್ನು ಪೂಜಿಸಿ ಮಂಗಳಗೌರಿಯ ಕಥೆಯನ್ನು ಕೇಳುವುದರಿಂದ ಫಲಪ್ರದವಾಗುತ್ತದೆ. ಜ್ಯೋತಿಷಿಗಳ ಪ್ರಕಾರ ಯಾರ ಜಾತಕದಲ್ಲಿ ವೈವಾಹಿಕ ಜೀವನದಲ್ಲಿ ಕೊರತೆ ಇದೆಯೋ ಅಥವಾ ಮದುವೆಯ ನಂತರ ಪತಿಯಿಂದ ವಿಚ್ಛೇದನ ಅಥವಾ ವಿಚ್ಛೇದನದಂತಹ ಅಶುಭ ಯೋಗವು ಸೃಷ್ಟಿಯಾಗಿದೆಯೋ ಅಂಥವರು ಮಂಗಳಗೌರಿ ವ್ರತವನ್ನು ಮಾಡಬೇಕು.